ಅಸ್ಸಲಾಮು ಅಲೈಕುಂ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಈ ಮಾಲ್ಗಳೆಲ್ಲ ನೋಡಿರ್ತೀವಲ್ವಾ, ಡೂನಟ್ ಅಂತೇಳಿ ಒಂದಕ್ಕೆ 150 ರೂಪೀಸ್ ಚಾರ್ಜ್ ಮಾಡ್ತಾರೆ. ರೇಟ್ ಮಾತ್ರ ಅಲ್ಲ, ಅಷ್ಟೇ ಕಲರ್ ಕೂಡ ಆ್ಯಡ್ ಮಾಡ್ತಾರೆ. ಆರ್ಟಿಫಿಷಿಯಲ್ ಆದಂತಹ ಕಲರ್ ಎಲ್ಲ ಅಷ್ಟು ನಮಗೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸೊ ನಾವು ಮನೆಯಲ್ಲಿಯೇ ಈಸಿಯಾಗಿ ಕಲರ್ ಎಲ್ಲ ಹಾಕದೆ ನಾವು ಮಕ್ಕಳಿಗೆ ಯಾವ ಥರ ಮಾಡಿ ಕೊಡ್ಬೋದಂತ ಇವತ್ತು ನಿಮಗೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸ್ವಲ್ಪ ಮೋಟಿವೇಶನ್ ಮಾಡಿ. ನಿಮಗೇನಾದರೂ ಅನಿಸಿಕೆ ಅಭಿಪ್ರಾಯ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಆಮೇಲೆ ಈಗ ನಾವು ಲೇಟ್ ಮಾಡದೆ ವಿಡಿಯೋದೊಳಗೆ ಹೋಗುವ. ಫಸ್ಟಿಗೆ ನಾನು ಇಲ್ಲಿ ಒಂದು 1/2 ಟೀ ಸ್ಪೂನ್ ಅಷ್ಟು ಈಸ್ಟ್ ತೆಗೆದಿದ್ದೇನೆ, ಡ್ರೈ ಈಸ್ಟ್. ಇದು ನಿಮಗೆ ಲೋಕಲ್ ಮಾರ್ಕೆಟ್ಗಳಲ್ಲಿ ಅಂಗಡಿಯಲ್ಲೆಲ್ಲ ಈಸ್ಟ್ ಅಂತ ಕೇಳಿದರೆ ಕೊಡ್ತಾರೆ. ಆಮೇಲೆ ಸ್ವಲ್ಪ ಶುಗರ್ ಆ್ಯಡ್ ಮಾಡಬೇಕು. ಶುಗರ್ ನಿಮ್ಮ ಸ್ವೀಟ್ನೆಸ್ಗೆ ಅನುಗುಣವಾಗಿ, ಜಾಸ್ತಿ ಸ್ವೀಟ್ ಏನು ಹಾಕೋದು ಬೇಡ. ನಾನಿಲ್ಲಿ ಒಂದು 1/2 ಟೀ ಸ್ಪೂನ್ ಅಷ್ಟೇ ಹಾಕ್ತಾ ಇರೋದು, ಜಾಸ್ತಿ ಏನು ಹಾಕ್ತಾ ಇಲ್ಲ. ಆಮೇಲೆ 1/2 ಕಪ್ನಷ್ಟು ಫುಲ್ ಫ್ಯಾಟ್ ಮಿಲ್ಕ್ ಇದೆ ಅಲ್ವಾ, ಅದು ಕೂಡ ಹಾಕ್ತಾ ಇದ್ದೇನೆ. ಮಿಲ್ಕ್ ನೀವು ಎಷ್ಟು ಸ್ವಲ್ಪ ಗಟ್ಟಿದ್ದು ಮಿಲ್ಕ್ ಎಲ್ಲ ಇರ್ತದಲ್ವಾ, ನೀರು ಹಾಕದೆ ಅಂತ ಮಿಲ್ಕ್ ಇದ್ರೆ ಒಳ್ಳೇದು. ಜಾಸ್ತಿ ನೀರು ಹಾಕಿದಾದರೆ ಟೇಸ್ಟ್ ಕೊಡಲ್ಲ. ಸೊ ಮಿಲ್ಕ್ ಕೂಡ ಹಾಕಿ ಚೆನ್ನಾಗಿ ಈಗ ಮಿಕ್ಸ್ ಮಾಡಬೇಕು. ಈಗ ಈಸ್ಟ್ ಆಮೇಲೆ ಶುಗರ್ ಎಲ್ಲ ಇದೆಯಲ್ವಾ, ಅದು ಚೆನ್ನಾಗಿ ಮಿಕ್ಸ್ ಮಾಡುವ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಾದ ನಂತರ ಇದಕ್ಕೆ ಒಂದು ಮೊಟ್ಟೆಯನ್ನು ಹಾಕಬೇಕು. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಇದು ನಾನೀಗ ಹಾಕ್ತಾ ಇರೋದು ಶುಗರ್, ನನಗೆ ಅದು ಸ್ವಲ್ಪ ಸಾಕಾಗಲಿಲ್ಲ ಅಂತ ಅನಿಸಿತು, ಅದಕ್ಕೋಸ್ಕರ ಸ್ವಲ್ಪ ಶುಗರ್ ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ಆಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಸಹ ಇಲ್ಲಿ ನಾನು ಆ್ಯಡ್ ಮಾಡ್ತೇನೆ. ಈಗ ಉಪ್ಪು ಕೂಡ ಅಷ್ಟೇನೆ, ಜಾಸ್ತಿ ಏನು ಸೇರಿಸ್ಲಿಕ್ಕೆ ಹೋಗಬೇಡಿ. ರುಚಿಗೆ ಎಷ್ಟು ಬೇಕು ಅಷ್ಟಕ್ಕೆ ಅನುಗುಣವಾಗಿ ಉಪ್ಪನ್ನು ಹಾಕಿ. ಆಮೇಲೆ ಅರ್ಧ ಕಪ್ನಷ್ಟು ಮೈದಾ ಇದೆಯಲ್ವಾ, ಮೈದಾ ಫ್ಲೋರನ್ನು ಹಾಕಬೇಕು. ಆಮೇಲೆ ಒಂದು 50 ಗ್ರಾಮ್ಸ್ನಷ್ಟು ಅನ್ಸಾಲ್ಟೆಡ್ ಬಟರ್, ಅಂದರೆ ಫ್ರಿಜ್ಜಲ್ಲಿಟ್ಟು ಗಟ್ಟಿಯಾಗಿರಬಾರ್ದು, ಸ್ವಲ್ಪ ಮೆದುವಾಗಿರ್ತದಲ್ವ ಅಂತಹ ಬಟರನ್ನು ಒಂದು 50 ಗ್ರಾಮ್, ಇದರಲ್ಲಿ 100 ಗ್ರಾಮ್ಸ್ ಉಂಟು, ಬಟ್ ಇದರದ ಅರ್ಧಷ್ಟು ನಾನು ಹಾಕ್ತಾ ಇರೋದು. ಇದರ ಅರ್ಧದಷ್ಟು ಬಟರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಚಪಾತಿ ಹಿಟ್ಟನ್ನು ನಾವು ಯಾವ ಥರ ಕೈಯಲ್ಲಿ ಇದು ಕಲಿಸ್ತೀವಿ ನೋಡಿ, ಆ ಹದಕ್ಕೆ ನಾವು ಚೆನ್ನಾಗಿ ಇದನ್ನು ಹಿಂಡಬೇಕು. ಕೈಯಲ್ಲಿ ನಾವು ಚೆನ್ನಾಗಿ ಹಿಂಡಿದ್ರೇ ಇದು ಒಳ್ಳೆ ಸಾಫ್ಟ್ನೆಸ್ ಕೊಡೋದು. ಈಗ ಬಟರ್ ಮತ್ತು ಏನು ನಮ್ಮದು ಏನೆಲ್ಲ ಹಾಕಿದ್ದೇವೆ ಎಲ್ಲವನ್ನು ಮಿಕ್ಸ್ ಆಗುವ ಹಾಗೆ ಚೆನ್ನಾಗಿ ಕೈಯಲ್ಲಿ ಈ ಥರ ಇದು ಮಾಡಬೇಕು, ಕಲಿಸ್ಬೇಕು. ನೋಡಿ ನಾನು ಯಾವ ಥರ ಮಾಡ್ತಾ ಇದ್ದೇನೆ ಅಂತ. ಇಷ್ಟಕ್ಕೆ ಮುಗಿಲಿಲ್ಲ, ಇನ್ನೂ ಕೂಡ ಉಂಟು ಕೆಲಸ. ಇದು ನೀವು ಒಂದು ಬೆಳಿಗ್ಗೆ ಮಾಡಿ ಈ ಥರ ಇಟ್ಬಿಟ್ರೆ ನಿಮಗೆ ಸಾಯಂಕಾಲ ಮಕ್ಕಳಿಗೆ ಮಾಡಿ ಕೊಡ್ಬೋದು. ಸೊ ನಾನು ಬೆಳಿಗ್ಗೆ ಮಾಡಿ ಇಟ್ಟು ಸಾಯಂಕಾಲದವರೆಗೆ ಹೀಗೇನೆ ಇದನ್ನು ಮುಚ್ಚಳವನ್ನು ಹಾಕಿ ಮುಚ್ಚಿಟ್ಬಿಡ್ತೇನೆ. ಸಾಯಂಕಾಲ ಆದ ನಂತರ ಇದನ್ನು ಓಪನ್ ಮಾಡಿ ನೋಡಿದರೆ ಒಳ್ಳೆ ಪಫ್ನೆಸ್ ಥರ ಮೇಲೆ ಬಂದಿರ್ತದೆ. ಸೊ ನೋಡಿ ಎಷ್ಟು ಸಾಫ್ಟಾಗಿ ಪಫ್ನೆಸ್ ಆಗಿ ಬಂದಿದೆ ಅಂತ ನೀವು ನೋಡ್ಬೋದು. ಸೊ ಇದನ್ನು ಪುನಃ ನಾವು ಏನು ಮಾಡಬೇಕಂದ್ರೆ ಕೈಯಿಂದ ಚೆನ್ನಾಗಿ ಎಗೇನ್ ಅದನ್ನು ಚೆನ್ನಾಗಿ ನಾವು ಕೈಯಿಂದ ಅದನ್ನು ಚಪಾತಿನನ್ನು ಮಾಡುವ ಹಾಗೆ ಈ ಥರ ಚೆನ್ನಾಗಿ ಹಿಂಡಬೇಕು. ಹಿಂಡ್ತಾ ಒಳ್ಳೆ ಸಾಫ್ಟಾಗಿರ್ತದೆ. ಸಾಫ್ಟಾದ ನಂತರ ನೋಡಿ ದೊಡ್ಡ ದೊಡ್ಡ ಉಂಡೆಯನ್ನು ಥರ ಮಾಡಬೇಕು. ತುಂಬ ಸಣ್ಣದಲ್ಲ, ತುಂಬ ದೊಡ್ಡದು ಕೂಡ ಅಲ್ಲ. ನೋಡಿ ಈ ಶೇಪಿಗೆ ಮಾಡಿ ಇದನ್ನು ಸ್ವಲ್ಪ ಮೈದಾ ಹಾಕಿ, ಸ್ವಲ್ಪ ಜಾಸ್ತಿ ಅಲ್ಲ, ಅಡಿಗೆ ಅಂಟದ ಹಾಗೆ ಸ್ವಲ್ಪ ಮೈದಾವನ್ನು ಹಾಕಿ ಈ ಥರ ದಪ್ಪದಲ್ಲೇ ಲಟ್ಟಿಸಬೇಕು. ತೆಳುವಾಗಬಾರ್ದು, ತುಂಬ ತೆಳುವಾದರೆ ಅದು ಪಫ್ನೆಸ್ ಬರಲ್ಲ. ಸೊ ಈ ಥರದ್ದು ಒಂದು ಶೇಪಿನ ಒಂದು ಕಿನ್ನಿಯನ್ನು ನಾನು ತೆಗಿತೇನೆ. ತೆಗೆದುಬಿಟ್ಟು ಇದರಲ್ಲಿ ಚೆನ್ನಾಗಿ ಶೇಪನ್ನು ಮಾಡ್ತೇನೆ. ಈ ಥರ ಶೇಪಾಗಿ ಬರಬೇಕು, ಇಷ್ಟು ದಪ್ಪಕ್ಕೆ ಇರಬೇಕು, ತುಂಬ ತೆಳು ಕೂಡ ಆಗಬಾರ್ದು. ಈಗ ಇದರ ನಡುವಿನಲ್ಲಿ ನಮಗೆ ಶೇಪ್ ಬರಬೇಕಲ್ವ, ಡೋನಟ್ ಥರ. ಸೊ ಅದಕ್ಕೋಸ್ಕರ ನಾನು ಈ ಕೇಕಿಗೆ ನಮ್ಮದು ಯೂಸ್ ಮಾಡ್ತೀವಲ್ವ ನೋಝೆಲ್, ಅದರಿಂದ ಮಾಡ್ತಾ ಇದ್ದೇನೆ. ನೀವು ನಿಮ್ಮ ಮನೆಯಲ್ಲಿರುವಂತಹ ಮುಚ್ಚಳ ಈ ಥರದ್ದು ಯಾವುದಾದ್ರೂ ಸಣ್ಣ ಶೇಪ್ ಇರುವಂತಹ ಒಂದು ವಸ್ತುವನ್ನಿಟ್ಟು ನಡುವಿನಲ್ಲಿ ಒಂದು ಹೋಲ್ ಥರ ಈ ಥರ ಮಾಡಿ ತೆಗಿಬೇಕು. ಆಗ ನಮ್ಮದು ಡೋನಟ್ ಇದು ಶೇಪ್ ಬಂತು ನೋಡಿ. ಇದು ಅಷ್ಟು ಶೇಪ್ ಏನು ಆಗಲಿಲ್ಲ, ನಾನು ಅರ್ಜೆಂಟಾಗಿ ಮಕ್ಕಳಿಗೋಸ್ಕರ ಮಾಡಿದ್ದು. ಇಲ್ಲಿ ಒಂದು ಅಂಗಡಿಗೆ ಹೋಗಿ ಮಕ್ಕಳು ಹಠ ಮಾಡಿದ್ರು ನನಗೆ ಡೋನಟ್ ಬೇಕಂತ. ಸೊ ನಾನು ಮನೆಯಲ್ಲೇ ಮಾಡುವ ಅಂತ ಒಂದು ಐಡಿಯಾ ಬಂತು. ಸೊ ಎಲ್ಲವನ್ನು ಈ ಥರ ಶೇಪ್ ಮಾಡಿ ಒಂದು ಪ್ಲೇಟಲ್ಲಿ ಇಡ್ತೇನೆ. ಆಮೇಲೆ ಎಲ್ಲವನ್ನು ಒಮ್ಮೆಲೆ ಫ್ರೈ ಮಾಡಿ ತೆಗೆಯುವ. ಈಗ ನೋಡಿ ಎಲ್ಲವನ್ನು ಶೇಪ್ ಮಾಡಿ
ಒಂದು ಪ್ಲೇಟಲ್ಲಿ ಹಾಕಿ ಮುಚ್ಚಳವನ್ನು ಹಾಕಿ ಮುಚ್ಕೊಂಡು ಹಾಗೆ ಇಟ್ಬಿಡ್ತೀನಿ. ನಾವು ಫ್ರೈ ಮಾಡುವ ಸಮಯದಲ್ಲಿ ಅದನ್ನು ತೆಗಿಬಹುದು. ಈಗ ಫ್ಲೇಮ್ ಆನ್ ಮಾಡಿ ಒಂದು ಪಾತ್ರೆಯನ್ನು ಇಡ್ತೇನೆ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಬಿಸಿಯಾಗಬೇಕು. ಚೆನ್ನಾಗಿ ಬಿಸಿಯಾದ ನಂತರನೇ ನಾವು ಡೊನಟನ್ನು ಫ್ರೈ ಮಾಡಬೇಕು. ಬಿಸಿಯಾಗದೆ ಫ್ರೈ ಮಾಡಬಾರ್ದು. ಈಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಲಿ. ಈಗ ಎಣ್ಣೆ ಚೆನ್ನಾಗಿ ಬಿಸಿಯಾಯಿತು. ಈಗ ಡೊನಟನ್ನು ಒಂದೊಂದಾಗಿ ಹಾಕಬೇಕು. ಅಂದರೆ ಆ ಪಾತ್ರೆಯಲ್ಲಿ ಎಷ್ಟು ಡೊನಟ್ ಹಿಡಿತದೆ ಅಷ್ಟು ಡೊನಟನ್ನು ಒಂದೊಂದಾಗಿ ಹಾಕಿ ನಾವು ನಾರ್ಮಲ್ ಆಗಿ ವಡವನ್ನೆಲ್ಲ ಯಾವ ಥರ ನಾವು ಸುಟ್ಟು ತೆಗಿತೇವಲ್ವ ಅದೇ ಮೆಥಡ್ ಸೇಮ್. ಏನು ಎಕ್ಸ್ಟ್ರಾ ಏನಿಲ್ಲ. ಅದೇ ಥರ ಸ್ವಲ್ಪ ಮೇಲೆ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿದರೆ ಸ್ವಲ್ಪ ಪಫ್ನೆಸ್ ಸ್ವಲ್ಪ ಜಾಸ್ತಿ ಬರುತ್ತೆ. ನೋಡಿ ಇಷ್ಟು ಕಲರ್ಫುಲ್ಲಾಗಿ ಬರಬೇಕು, ಜಾಸ್ತಿ ಕರಿಬಾರ್ದು. ಇಷ್ಟು ಕಲರ್ಫುಲ್ಲಾಗಿ ಬಂದ್ರೇ ಸಾಕು. ಈಗ ಈ ಥರ ಕಲರ್ ಬಂದ ಮೇಲೆ ಎಲ್ಲವನ್ನು ಒಂದೊಂದಾಗಿ ತೆಗಿಬೇಕು. ನೀವು ವಡ ಇದೆಲ್ಲ ಸುಡ್ತೀರಲ್ವ ಅವರಿಗೆಲ್ಲ ಇದು ಗೊತ್ತಿರ್ಬೋದು. ಅದಕ್ಕೆ ಅದನ್ನು ಫ್ರೈ ಮಾಡಿ ತೆಗೆದ್ರೆ ಸಾಕು. ಈಗ ಇದರ ಮೇಲೆ ಚಾಕ್ಲೇಟ್ ಗ್ಯಾನಾಶ್ ಹಾಕ್ಲಿಕ್ಕೋಸ್ಕರ ವೈಟ್ ಚಾಕ್ಲೇಟ್ ಇದೆ ನೋಡಿ, ಅದನ್ನು ನಾವು ಡಬಲ್ ಹೀಟ್ ಬಾಯ್ಲಿಂಗ್ ಮೆಥಡಲ್ಲಿ ಇದನ್ನು ಹೀಟ್ ಮಾಡಿ ತೆಗಿಬೇಕು. ಇದು ಕೇಕ್ ಮಾಡುವವರಿಗೆಲ್ಲ ಗೊತ್ತಿರ್ಬೋದು. ವೈಟ್ ಕಾಂಪೌಂಡ್ ಅಂತ ಅಂಗಡಿಯಲ್ಲೆಲ್ಲ ಸಿಗ್ತದೆ. ಇದರಲ್ಲಿ ಬ್ಲ್ಯಾಕ್ ಕಾಂಪೌಂಡ್ ಕೂಡ ಸಿಗ್ತದೆ. ನಿಮಗೆ ಯಾವುದು ಬೇಕಾದರೂ ಯೂಸ್ ಮಾಡ್ಬೋದು. ಕೆಲವರು ಇದಕ್ಕೆ ಕಲರ್ ಎಲ್ಲ ಹಾಕಿ ಜಾಸ್ತಿ ಕಲರ್ಫುಲ್ ಮಾಡ್ತಾರೆ. ನಾನು ಕಲರ್ ಏನು ಹಾಕ್ತಾ ಇಲ್ಲ. ಜಸ್ಟ್ ವೈಟ್ ಕಾಂಪೌಂಡ್ ಚಾಕ್ಲೇಟ್ ಬಾರ್ ಸಿಗತ್ತಲ್ವ ಅದನ್ನು ಈಗ ಚೆನ್ನಾಗಿ ಕಟ್ ಮಾಡಿ ಒಂದು ಬೌಲ್ಗೆ ಹಾಕ್ತಾ ಇದ್ದೇನೆ. ಇಲ್ಲಿ ಬಿಸಿ ನೀರಾಗಿದಲ್ವಾ, ನೀರು ಬಿಸಿಯಾಗಿದಲ್ವಾ ಅದರ ಮೇಲೆ ಈ ಚಾಕ್ಲೇಟನ್ನು ಇಟ್ಟು ಡಬಲ್ ಬಾಯ್ಲ್ ಮೆಥಡ್ ಮಾಡಿ ಅದನ್ನು ಬಾಯ್ಲ್ ಮಾಡಿ ತೆಗಿತೇನೆ. ಈಗ ನೋಡಿ ಚಾಕ್ಲೇಟ್ ಚೆನ್ನಾಗಿ ಮೆಲ್ಟ್ ಆಗಿ ಬಂದಿದೆ. ನಾವು ಬೇಕಾದರೆ ಇದನ್ನು ಅದರ ಮೇಲೆ ಕೂಡ ಹಾಕ್ಬೋದು, ಇಲ್ಲದ್ರೆ ಅದನ್ನು ಇದಕ್ಕೆ ತೆಗೆದು ಡಿಪ್ ಮಾಡ್ಬೋದು. ಅದು ಎಲ್ಲ ನಿಮ್ಮ ಇಷ್ಟ. ನಾನಿಲ್ಲಿ ಡಿಪ್ ಮಾಡಿ ತೆಗಿತಾ ಇದ್ದೇನೆ. ಇದು ಜಸ್ಟ್ ಒಂದು ನೋಡಲಿಕ್ಕೆ ಚೆಂದ ಕಾಣ್ತದೆ ಮತ್ತು ತಿನ್ನುವಾಗ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಕೂಡ ಸಿಗ್ತದೆ. ನಿಮಗೆ ಬೇಕಾದರೆ ಇದಕ್ಕೆ ಡೈರಿ ಮಿಲ್ಕ್ ಎಲ್ಲ ಆ್ಯಡ್ ಮಾಡಿ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಮಾಡುವ ಹಾಗೆ ಮಾಡ್ಬೋದು. ಈಗ ನಮ್ಮದು ಡೊನಟ್ ಇಲ್ಲಿ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ಇದರ ಮೇಲೆ ನಿಮ್ಗೆ ಏನಾದರೂ ಡೆಕೋರೇಷನ್ ಎಲ್ಲ ಮಾಡಬೇಕಿದ್ರೆ ಇದು ನಂದು ಕೇಕ್ ಇದ್ದೆಲ್ಲ ಸ್ವಲ್ಪ ಪ್ರಾಡಕ್ಟ್ ಇತ್ತು, ಅದನ್ನೆಲ್ಲ ಇಟ್ಟು ನಾನು ಸ್ವಲ್ಪ ಮಕ್ಕಳಿಗೆ ಸ್ವಲ್ಪ ಚೆಂದ ಕಾಣಲಿಕ್ಕೋಸ್ಕರ ಇದರ ಮೇಲೆ ಹಾಕ್ತಾ ಇದ್ದೇನೆ ಅಷ್ಟೇ. ಈಗ ನಮ್ಮದು ರುಚಿಯಾದಂತಹ ಹೋಮ್ ಮೇಡ್ ಡೊನಟ್ ಇಲ್ಲಿ ರೆಡಿಯಾಗಿದೆ ತಿನ್ನಲಿಕ್ಕೆ. ಐ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗಿರ್ಬೋದು ಈ ವಿಡಿಯೋ. ನೀವು ಕೂಡ ಮನೆಯಲ್ಲಿ ಈ ಥರ ಮಾಡಿ ಮಕ್ಕಳಿಗೆ ಕೊಟ್ಟು ಎಂಜಾಯ್ ಮಾಡಿ ಅಂತ ಹೇಳ್ತೇನೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್. ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಗೇನಾದರೂ ಅನಿಸಿಕೆ, ಅಭಿಪ್ರಾಯ, ಕ್ವೆಶ್ಚನ್ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಖಂಡಿತವಾಗ್ಲೂ ನಾನು ಅದಕ್ಕೆ ನಿಮಗೆ ರಿಪ್ಲೈ ಮಾಡ್ತೇನೆ. ಬಾಯ್. ಸಬ್ಸ್ಕ್ರೈಬ್ ಮಾಡದೆ ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್. ಬಾಯ್. ಅಸ್ಸಲಾಮು ಅಲೈಕುಂ. ಎಲ್ಲರಿಗೂ ನನ್ನ ನಮಸ್ಕಾರ.